ವಿಡಿಯೋವನ್ನ ನೋಡಿದ ನಂತರ ನೀವು ಕೆಲವು ಪರಿಕಲ್ಪನೆಗಳನ್ನ ಅರ್ಥ ಮಾಡಿಕೊಂಡಿದ್ದೀರಿ. ಪ್ರಾಣಿಗಳ ಶರೀರಶಾಸ್ತ್ರ ಮತ್ತು ಅಂಗರಚನಾಶಾಸ್ತ್ರವು ಅದರ ನಡವಳಿಕೆಯೊಂದಿಗೆ ಹೇಗೆ ಸಂಯೋಜಿಸಲ್ಪಟ್ಟಿದೆ ಮತ್ತು ಸಹಜತೆ, ಮುದ್ರೆ, ಕಂಡೀಷನಿಂಗ್ ಮತ್ತು ಅನುಕರಣೆಯಂತಹ ವಿವಿಧ ರೀತಿಯ ಪ್ರಾಣಿಗಳ ನಡವಳಿಕೆಯ ಬಗ್ಗೆ ಜ್ಞಾನವನ್ನ ಪಡೆದುಕೊಂಡಿದೆ. ನಮಸ್ಕಾರ ವಿದ್ಯಾರ್ಥಿಗಳೇ, ಪುಷ್ಪಾ ಮುರುಗೇಶ್ ಗುಳೇದ್ ಮತ್ತೊಂದು ವಿಷಯದೊಂದಿಗೆ ಮರಳಿದ್ದಾಳೆ. ಪ್ರಾಣಿಗಳ ನಡವಳಿಕೆ ಮತ್ತು ಬುದ್ಧಿವಂತಿಕೆ ಅಲ್ಲದೆ ಟ್ಯಾಗಿಂಗ್ನಂತಹ ಕೆಲವು ಆಸಕ್ತಿದಾಯಕ ಪರಿಕಲ್ಪನೆಗಳು, ಡಾಲ್ಫಿನ್ಗಳು ಕೋಡ್ ಭಾಷೆಯನ್ನ ಹೇಗೆ ಅರ್ಥ ಮಾಡಿಕೊಳ್ಳುತ್ತವೆ ಇತ್ಯಾದಿ. ನೀವೆಲ್ಲರೂ ಸಿದ್ಧರಿದ್ದೀರಾ ಅನ್ಕೋತೀನಿ. ಕಲಿಕೆಯ ಉದ್ದೇಶಗಳೊಂದಿಗೆ ಪ್ರಾರಂಭಿಸೋಣ. ಕಲಿಕೆಯ ಉದ್ದೇಶಗಳು ಈ ವಿಡಿಯೋದ ಅಂತ್ಯದ ವೇಳೆಗೆ ನಿಮ್ಗೆ ಅರ್ಥ ಆಗತ್ತೆ. 1. ಅನಿಮಲ್ ಇನ್ವೆಸ್ಟಿಗೇಟಿಂಗ್ ಬಿಹೇವಿಯರ್. 2. ಪ್ರಾಣಿಗಳ ಬುದ್ಧಿಮತ್ತೆಯ ಕಡೆಗೆ ಕೆಲವು ಪ್ರಯೋಗಗಳು ಮತ್ತು ಡಾಲ್ಫಿನ್ಗಳಂತಹ ಹೆಚ್ಚು ಆಸಕ್ತಿಕರ ವಿಷಯಗಳು, ಅವುಗಳ ಹೆಸರನ್ನ ನೆನಪಿಟ್ಟುಕೊಳ್ಳಬಹುದು ಮತ್ತು ಕೋಡ್ ಭಾಷೆಯನ್ನ ಅರ್ಥ ಮಾಡಿಕೊಳ್ಳಬಹುದು. ಅಭ್ಯಾಸದಿಂದ ತರಬೇತಿ ಪಡೆದಿದ್ದಾರೆ. ಕೀವರ್ಡ್ಗಳು: ಟ್ಯಾಗಿಂಗ್, ಪ್ರಾಣಿಗಳ ದೀರ್ಘ ಶ್ರೇಣಿಯ ನಿಯಮಿತ ಮತ್ತು ಅನಿಯಮಿತ ಚಲನೆಯನ್ನ ಅಧ್ಯಯನ ಮಾಡಲು ಮತ್ತು ಅವುಗಳ ಜೀವಿತಾವಧಿಯನ್ನ ನಿರ್ಧರಿಸಲು ಟ್ಯಾಗಿಂಗ್ ಅನ್ನ ಬಳಸಲಾಗುತ್ತೆ. ವಲಸೆ, ಆಹಾರ, ಉತ್ತಮ ಪರಿಸ್ಥಿತಿಗಳು ಅಥವಾ ಸಂತಾನೋತ್ಪತ್ತಿ ಅಗತ್ಯಗಳಿಗಾಗಿ ಪ್ರಾಣಿಗಳು ಒಂದು ಆವಾಸ ಸ್ಥಾನದಿಂದ ಇನ್ನೊಂದಕ್ಕೆ ಪ್ರಯಾಣಿಸುವ ನಡವಳಿಕೆಯ ಮಾದರಿಯಾಗಿದೆ. ಜೀವವೈವಿಧ್ಯ, ಜೀವಿಗಳ ವೈವಿಧ್ಯ. ನಡವಳಿಕೆ, ಪ್ರಚೋದನೆ, ಬಾಹ್ಯ ಅಥವಾ ಆಂತರಿಕ ಕ್ಯೂ ಅಥವಾ ಸೂಚನೆಗಳ ಸಂಯೋಜನೆಗೆ ಪ್ರತಿಕ್ರಿಯೆಯಾಗಿ ಜೀವಿಗಳ ಚಟುವಟಿಕೆಯಲ್ಲಿನ ಬದಲಾವಣೆ. ಸೂಚನೆಗಳು: ಪ್ರದರ್ಶಕನಿಗೆ ಏನನ್ನಾದರೂ ಹೇಳಲು ಅಥವಾ ಮಾಡಲು ಇದು ಸಂಕೇತವಾಗಿದೆ. ಯಾವ ಕೋಣೆಯಲ್ಲಿ ಜಿರಳೆಗಳ ಸಂಖ್ಯೆ ಹೆಚ್ಚು? ನಿಮ್ಮ ಅವಲೋಕನಗಳನ್ನ ಇತರ ಗುಂಪುಗಳೊಂದಿಗೆ ಹೋಲಿಕೆ ಮಾಡಿ. ವ್ಯತ್ಯಾಸಗಳಿದ್ದರೆ ಬರೆಯಿರಿ. ನಿಮ್ಮ ಪ್ರಯೋಗದಿಂದ ಮ್ಯಾಪ್ನ ನಡವಳಿಕೆಯ ಬಗ್ಗೆ ಒಂದು ಸಣ್ಣ ಟಿಪ್ಪಣಿಯನ್ನ ಬರೆಯಲು ಪ್ರಯತ್ನಿಸಿ. ನಡವಳಿಕೆಯ ತನಿಖೆ. ನಡವಳಿಕೆಯನ್ನ ಕ್ಷೇತ್ರ ಅಥವಾ ಪ್ರಯೋಗಾಲಯದಲ್ಲಿ ತನಿಖೆ ಮಾಡಬಹುದು. ಇದನ್ನ ಗಮನಿಸಬಹುದು ಮತ್ತು ಅಳೆಯಬಹುದು ಮತ್ತು ಪ್ರಯೋಗ ಮಾಡಬಹುದು. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಪರೀಕ್ಷಿಸಲು ವಿನ್ಯಾಸಗೊಳಿಸಬಹುದು. ಪ್ರಾಣಿಗಳು ಪರಸ್ಪರ ಸಿಗ್ನಲ್ ಮಾಡಬಹುದು. ಉದಾಹರಣೆಗೆ, ಅಪಾಯದ ಬಗ್ಗೆ ಎಚ್ಚರಿಸಲು ಅವರು ಪರಸ್ಪರ ಕರೆ ಮಾಡಬಹುದು. ಕೆಲವು ವಿಜ್ಞಾನಿಗಳು ಸಿಗ್ನಲ್ ಅಂದ್ರೆ ಏನು ಎಂದು ಕೆಲಸ ಮಾಡಲು ಸಿಗ್ನಲ್ಗಳನ್ನ ರೆಕಾರ್ಡ್ ಮಾಡಿದರು ಮತ್ತು ಅಧ್ಯಯನ ಮಾಡಿದರು. ಟ್ಯಾಗಿಂಗ್: ಪಕ್ಷಿಗಳಂತೆ ಕೆಲವು ಇತರ ಪ್ರಾಣಿಗಳು ಆಹಾರ ಅಥವಾ ಗೂಡು ಕಟ್ಟುವ ಸ್ಥಳಗಳನ್ನ ಹುಡುಕಲು ದೊಡ್ಡ ದೂರಕ್ಕೆ ವಲಸೆ ಹೋಗುತ್ತವೆ. ಪ್ರಾಣಿಗಳಿಗೆ ಟ್ರ್ಯಾಕಿಂಗ್ ಸಾಧನಗಳನ್ನ ಜೋಡಿಸುವ ಮೂಲಕ ಅವುಗಳನ್ನ ಟ್ಯಾಗ್ ಮಾಡಬಹುದು. ಟ್ಯಾಗಿಂಗ್ ವಿಜ್ಞಾನಿಗಳು ಪ್ರಯಾಣವನ್ನ ಅನುಸರಿಸಲು ಅನುಮತಿಸುತ್ತದೆ, ಪ್ರಾಣಿಗಳು ಮಾಡುತ್ತವೆ. ಲೌರೆನ್ಸ್ ಮತ್ತು ಪಾವ್ಗೌ ನಿಯಂತ್ರಿತ ಪರಿಸ್ಥಿತಿಗಳಲ್ಲಿ ಪ್ರಾಣಿಗಳ ನಡವಳಿಕೆಯನ್ನ ಅಧ್ಯಯನ ಮಾಡಿದ್ದಾರೆ.
ಜಿರಳೆಗಳ ನಡವಳಿಕೆಯನ್ನ ಅಧ್ಯಯನ ಮಾಡೋಣ. ಇದಕ್ಕಾಗಿ ಈ ಹಂತಗಳನ್ನ ಅನುಸರಿಸಿ. ಬಾಕ್ಸ್ ಅನ್ನು ವಿವಿಧ ಪರಿಸ್ಥಿತಿಗಳೊಂದಿಗೆ 4 ಕೋಣೆಗಳಾಗಿ ವಿಂಗಡಿಸಿ. ಅಂದರೆ ಬೆಳಕು ಮತ್ತು ಶುಷ್ಕ ಬೆಳಕು ಮತ್ತು ಆರ್ದ್ರ ಗಾಢ ಮತ್ತು ಶುಷ್ಕ ಗಾಢ ಮತ್ತು ಆರ್ದ್ರತೆ ಜಿರಳೆಗಳನ್ನ ಕೋಣೆಯ ಆಯ್ಕೆಯಲ್ಲಿ ಇರಿಸಿ. ಜಿರಳೆಗಳು ಡಾರ್ಕ್ ಮತ್ತು ಆರ್ದ್ರ ಪರಿಸ್ಥಿತಿಗಳಿಗೆ ಆದ್ಯತೆ ನೀಡುತ್ತವೆ. ಈ ಪರಿಸ್ಥಿತಿಗಳೊಂದಿಗೆ ಆಯ್ಕೆಯ ಕೋಣೆಯ ಕಾಲು ಭಾಗವು ಹೆಚ್ಚಿನ ಅಥವಾ ಎಲ್ಲಾ ಜಿರಳೆಗಳನ್ನ ಹೊಂದಿರುತ್ತದೆ. ಬಾಕ್ಸ್ ಅನ್ನ ಕವರ್ ಮಾಡಿ ಮತ್ತು 15 ರಿಂದ 20 ನಿಮಿಷಗಳ ಕಾಲ ಸೆಟಪ್ ಅನ್ನ ಬಿಡಿ. ಪ್ರತಿ ಕೋಣೆಯಲ್ಲಿರುವ ಜಿರಳೆಗಳ ಸಂಖ್ಯೆಯನ್ನ ಎಣಿಸಿ. ಜಿರಳೆಗಳು ತಮ್ಮ ಜೀವನದ ಪರಿಸ್ಥಿತಿಗಳ ಬಗ್ಗೆ ಆದ್ರಿಂದ ಅಂತಿಮವಾಗಿ ಜಿರಳೆಗಳು ಯಾವಾಗಲೂ ಡಾರ್ಕ್ ಮತ್ತು ಒದ್ದೆಯಾದ ಪರಿಸ್ಥಿತಿಗಳಿಗೆ ಆದ್ಯತೆ ನೀಡುತ್ತವೆ ಎಂದು ನೀವು ಅರ್ಥ ಮಾಡ್ಕೊಳ್ತೀರಿ. ಆಸಕ್ತಿದಾಯಕ ಸರಿ. ಈಗ ಪ್ರಾಣಿಗಳ ಬುದ್ಧಿವಂತಿಕೆಯ ಬಗ್ಗೆ ಕೆಲವು ಪ್ರಯೋಗಗಳನ್ನ ಮಾಡೋಣ. ಕೆಲವು ಪ್ರಯೋಗಗಳು ಪ್ರಾಣಿ ಬುದ್ಧಿವಂತಿಕೆ ಇದನ್ನ ನಂಬಿ ಅಥವಾ ಇಲ್ಲ. ಮೋಸ, ಬ್ಲಫಿಂಗ್ ಮತ್ತು ಮರೆಮಾಚುವುದು ಸಹ ವಿಶಿಷ್ಟವಾಗಿದೆ. ಸ್ವಯಂ ಪ್ರಜ್ಞೆಯ ಲಕ್ಷಣಗಳು. ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ, ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಮತ್ತು ಪ್ರತಿಯಾಗಿ ನಿಮಗೆ ತಿಳಿದಿದೆ ಎಂದು ನಾವು ಹೇಳಬಹುದು. ಅವರನ್ನ ಗೊಂದಲಕ್ಕೀಡು ಮಾಡಲು ನಿಮ್ಮ ಯೋಜನೆಗಳನ್ನ ಇತರರು ಊಹಿಸಲು ಸಾಧ್ಯವಾಗದಂತಹ ಕೆಲಸವನ್ನ ನೀವು ಮಾಡ್ತೀರಿ. ಮನುಷ್ಯರು ಮಾತ್ರವಲ್ಲದೆ ಕೆಲವು ಪ್ರಾಣಿಗಳು ಸಹ ಅದೇ ರೀತಿ ವರ್ತನೆಯನ್ನ ತೋರಿಸುತ್ತೆ. ಸ್ಕ್ರಬ್ಜೆ ಎಂಬ ಹಕ್ಕಿ ತನ್ನ ಆಹಾರವನ್ನ ಮರೆ ಮಾಡುತ್ತದೆ. ದುರಾದೃಷ್ಟವಶಾತ್ ಅದು ತನ್ನದೇ ಆದ ಆಹಾರವನ್ನ ಹುಡುಕಿದಾಗ ಇನ್ನೊಂದು ಸ್ಕ್ರಬ್ಜೆ ಅದನ್ನ ಕದ್ದಿರುವುದನ್ನ ಕಂಡುಕೊಳ್ಳುತ್ತದೆ. ಒಂದು ಸ್ಕ್ರಬ್ಜೆ ತನ್ನ ಆಹಾರವನ್ನ ಮತ್ತೊಂದು ಹಕ್ಕಿಯ ಉಪಸ್ಥಿತಿಯಲ್ಲಿ ಮರೆಮಾಡಿದೆ ಎಂದು ಪ್ರಯೋಗವು ಸಾಬೀತಾಯಿತು. ಸ್ವಲ್ಪ ಸಮಯದ ನಂತರ ಇನ್ನೊಂದು ಪಕ್ಷಿ ಅದನ್ನ ಪ್ಲಾನ್ ಮಾಡಿ ಕದ್ದಿರುವುದು ಕಂಡುಬಂದಿದೆ. ಅಳಿಲುಗಳು ಕೂಡ ತಮ್ಮ ಆಹಾರವನ್ನ ಆಕರ್ಷಕ ರೀತಿಯಲ್ಲಿ ಮರೆಮಾಡುತ್ತವೆ. ಅವರು ಯಾವಾಗಲೂ ತಮ್ಮ ಆಹಾರವನ್ನ ಯಾರಾದರೂ ಕದಿಯಲು ಪ್ರಯತ್ನಿಸುತ್ತಾರೆ ಎಂಬ ರೀತಿಯಲ್ಲಿ ವರ್ತಿಸ್ತವೆ. ಇತರರನ್ನ ದಾರಿ ತಪ್ಪಿಸುವ ಸಲುವಾಗಿ ಅವುಗಳು ಅನೇಕ ಸ್ಥಳಗಳಲ್ಲಿ ಗುಂಡಿಗಳನ್ನ ಅಗೆಯುತ್ತವೆ ಮತ್ತು ಅವುಗಳನ್ನ ಮುಚ್ಚಲು ಎಲೆಗಳು, ಹುಲ್ಲು ಇತ್ಯಾದಿ ರಾಶಿ ಮಾಡುತ್ತವೆ. ಕೆಲವೊಮ್ಮೆ ಹೆಚ್ಚಿನ ರಂಧ್ರಗಳು ಯಾವುದೇ ಆಹಾರವನ್ನ ಹೊಂದಿರುವುದಿಲ್ಲ. ಈ ರೀತಿಯಾಗಿ ಈ ರಂಧ್ರಗಳಲ್ಲಿ ಆಹಾರವಿದೆ ಎಂದು ನಂಬುವಂತೆ ಅವು ಇತರರನ್ನ ವಂಚಿಸುತ್ತವೆ. ನಾವು ತರ್ಕದ ಬಗ್ಗೆ ಯೋಚಿಸಿದರೆ ನಾವು ಡಾಲ್ಫಿನ್ಗಳನ್ನ ನೆನಪಿಸಿಕೊಳ್ಳಬೇಕು.
ಡಾಲ್ಫಿನ್ಗಳು ಉತ್ತಮ ತಾರ್ಕಿಕತೆಯನ್ನ ಹೊಂದಿವೆ. ಆಲೋಚನಾ ಶಕ್ತಿ ಇದನ್ನ ಹೆರ್ಮನ್ ಸಾಬೀತುಪಡಿಸಿದರು. ಹವಾಯಿ ದ್ವೀಪಗಳ ಕವಾಲೋ ಬೇಸಿನ್ ಸಸ್ತನಿ ಪ್ರಯೋಗಾಲಯದಲ್ಲಿ ಹೆರ್ಮನ್ 4 ಬಾಟಲ್ ನೋಸ್ ಡಾಲ್ಫಿನ್ಗಳನ್ನ ಅಧ್ಯಯನ ಮಾಡಿದರು. ಅವರು ಅವರಿಗೆ ಅಕ್ಕಿ ಕೋಮೊಯ್, ಫಿನಿಕ್ಸ್, ಅಲೆನ್ ಮತ್ತು ಹಿಪ್ಪೋ ಎಂದು ಹೆಸರಿಸಿದರು. ಡಾಲ್ಫಿನ್ಗಳು ತಮ್ಮ ಹೆಸರುಗಳನ್ನ ನೆನಪಿಟ್ಟುಕೊಳ್ಳಬಲ್ಲವು ಎಂದು ಅವರು ತಮ್ಮ ಅಧ್ಯಯನದಿಂದ ಅರ್ಥ ಮಾಡಿಕೊಳ್ಳಬಹುದು. ಅವರು ಅಭ್ಯಾಸದಿಂದ ತರಬೇತಿ ಪಡೆದರೆ ಕೋಡ್ ಭಾಷೆಯನ್ನ ಅರ್ಥ ಮಾಡಿಕೊಳ್ಳಿ. ಅವರು ಸಂಕೀರ್ಣ ಕೋಡ್ ಭಾಷೆಗೆ ಉತ್ತರಿಸಬಹುದು. ಉದಾಹರಣೆಗೆ, ಮುಚ್ಚಿದ ಮುಷ್ಟಿಯ ಟಬ್ ಅನ್ನ ತೋರಿಸುತ್ತದೆ, ಎತ್ತಿದ ತೋಳುಗಳು ಚೆಂಡನ್ನ ತೋರಿಸುತ್ತವೆ ಮತ್ತು ಒಂದು ಕೈ ಎತ್ತಿ ಇಲ್ಲಿಗೆ ತನ್ನಿ ಎಂದು ಹೇಳುತ್ತದೆ. ಕ್ರಮಗಳನ್ನ ಡಾಲ್ಫಿನ್ಗಳು ಅರ್ಥ ಮಾಡಿಕೊಳ್ಳುತ್ತವೆ. ಮತ್ತು ಕ್ರಿಯೆಗಳನ್ನ ನಾವು ಅನುಕ್ರಮದಲ್ಲಿ ತೋರಿಸಿದರೆ ಡಾಲ್ಫಿನ್ಗಳು ಚೆಂಡನ್ನ ಟಬ್ನಿಂದ ತರುತ್ತವೆ. ನಾವು ಕ್ರಿಯೆಗಳನ್ನ ಹಿಮ್ಮುಖಗೊಳಿಸಿದರೆ ಅವರು ಚೆಂಡನ್ನ ಟಬ್ಗೆ ಎಸೆಯುತ್ತವೆ. ಅವು ತಮ್ಮ ಹೆಸರನ್ನ ಸಣ್ಣ ಮತ್ತು ಉದ್ದವಾದ ಸೀಟಿಗಳಿಂದ ನೆನಪಿಟ್ಟುಕೊಳ್ಳುತ್ತವೆ. ವಿವಿಧ ಸೀಟಿಗಳು ಅವುಗಳಿಂದ ಗುರುತಿಸಲ್ಪಡುತ್ತವೆ. ಒಂದು ನಿರ್ದಿಷ್ಟ ಸೀಟಿಯ ಡಾಲ್ಫಿನ್ ಅನ್ನ ಕರೆದರೆ ಎಲ್ಲಾ ಡಾಲ್ಫಿನ್ಗಳು ನಿಮ್ಮ ಬಳಿಗೆ ಬಂದಾಗ ಅದನ್ನ ದಿಟ್ಟಿಸುತ್ತವೆ. ಮತ್ತೊಂದು ಅದ್ಭುತ ನಡವಳಿಕೆಯನ್ನ ಅಲೆಕ್ಸ್ ಆಫ್ರಿಕನ್ ಗ್ರೇ ಗಿಳಿಯೊಂದಿಗೆ ಗುರುತಿಸಲಾಗಿದೆ. ಸಾವಿರದ 1977ರಲ್ಲಿ ಎವಿರಿನ್ ಪೆಪ್ಪರ್ಬರ್ಗ್ ಗಿಳಿಯನ್ನ ಖರೀದಿಸಿ ತರಬೇತಿ ನೀಡಿದರು. ಅಂತಿಮವಾಗಿ ಅವರು 100ಕ್ಕೂ ಹೆಚ್ಚು ಪದಗಳನ್ನ ಕಲಿಯುವಂತೆ ಮಾಡಿದರು. ನಂತರ ಅಲೆಕ್ಸ್ ತನ್ನದೇ ಆದ ವಾಕ್ಯಗಳನ್ನ ರೂಪಿಸುವ ರೀತಿಯಲ್ಲಿ ಪದಗಳನ್ನ ಜೋಡಿಸಿದನು. ಕೆಲವು ದಿನಗಳ ನಂತರ ಅವರು ಅಲೆಕ್ಸ್ಗೆ ಒಂದು ಹಳದಿ ಬಟ್ಟಲು ಮತ್ತು ಇನ್ನೊಂದು ಹಳದಿ ಭಕ್ಷ್ಯವನ್ನ ತೋರಿಸಿದರು. ಅವರ ನಡುವಿನ ಸಂಭಾಷಣೆಗಳು ಹೀಗಿವೆ. ಪೆಪ್ಪರ್ಬರ್ಗ್ ಹೋಲಿಕೆ ಏನು? ಅಲೆಕ್ಸ್ ಬಣ್ಣ. ಪೆಪ್ಪರ್ಬರ್ಗ್ ವ್ಯತ್ಯಾಸವೇನು? ಅಲೆಕ್ಸ್ ಆಕಾರ. ಅಂತೆಯೇ ಅಲೆಕ್ಸ್ ಸಣ್ಣ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳನ್ನ ಸಹ ಗುರುತಿಸಬಲ್ಲರು. ಯಾವುದೇ ಎರಡು ವಸ್ತುಗಳ ನಡುವೆ ಬಣ್ಣ, ಗಾತ್ರ, ಆಕಾರ ಇತ್ಯಾದಿಗಳನ್ನ ಲೆಕ್ಕಿಸದೆ ಅದು ತನ್ನ ಗುಂಪಿನ ಇತರ ಗಿಳಿಗಳಿಗೆ ಕಲಿಸಲು ಪ್ರಯತ್ನಿಸಿತು. ಅವರು ತಪ್ಪಾಗಿ ಉಚ್ಚರಿಸಿದಾಗ ಸ್ಪಷ್ಟ ಎಂದು ಹೇಳಲು ಅದು ಅವರಿಗೆ ಸೂಚನೆ ನೀಡುತ್ತದೆ. ಇದಲ್ಲದೆ ಅದ್ಭುತವಾದ ಸಂಗತಿ ಏನಂದ್ರೆ ಇದು ಬಾಳೆಹಣ್ಣಿನಂತೆಯೇ ರುಚಿ ಮತ್ತು ದೊಡ್ಡ ಚೆರ್ರಿಯಂತೆ ಕಾಣುವ ಕಾರಣ ಅದನ್ನ ಬಣ್ಣಾರಿ ಎಂದು ಹೆಸರಿಸಲಾಗಿದೆ.
ಹೀಗೆ ಹೆಸರಿಸುವುದು ಭಾಷೆಯಲ್ಲಿನ ಸೃಜನಶೀಲತೆಯ ಸಂಕೇತವಾಗಿದೆ. ಅಲೆಕ್ಸ್ ಸಾವಿನ ಮೊದಲು ಇನ್ನು 7ನೇ ಕೋಷ್ಟಕದವರೆಗೆ ಕಲಿಯಬಹುದು. ಪ್ರಾಣಿ ಸಾಮ್ರಾಜ್ಯದ ಪ್ರತಿಯೊಂದು ಜಾತಿಯು ತನ್ನದೇ ಆದ ಬುದ್ಧಿವಂತಿಕೆಯ ಮಾನದಂಡಗಳನ್ನ ಹೊಂದಿದೆ. ಅವರ ನಡವಳಿಕೆಯ ಮೂಲಕ ಪ್ರತಿಫಲಿಸುತ್ತದೆ. ಪ್ರಾಣಿಗಳು ಸಹ ಸಂತೋಷ, ಬೆದರಿಕೆ, ಭಯ, ಕೋಪ, ದುಃಖ ಮುಂತಾದ ಭಾವನೆಗಳನ್ನ ವ್ಯಕ್ತಪಡಿಸುತ್ತವೆ. ಇತರ ಪ್ರಾಣಿಗಳಲ್ಲಿಯೂ ಈ ರೀತಿಯ ನಡವಳಿಕೆಗಳನ್ನ ನೀವು ಗಮನಿಸಬಹುದು. ಹಾವುಗಳ ಕಿರುಚಾಟ, ನಾಯಿಗಳ ಬೊಗಳುವಿಕೆ, ಮುಳ್ಳುಹಂದಿಗಳ ಉಗುರು ಕೂದಲು ಗಟ್ಟಿಯಾಗಿರುವುದು, ಟ್ಯಾಸ್ಮೇನಿಯನ್ ದೆವ್ವದ ಚರ್ಮದಿಂದ ಕೆಟ್ಟ ವಾಸನೆ ಇತ್ಯಾದಿಗಳೆಲ್ಲವೂ ಪರಭಕ್ಷಕಗಳಿಂದ ತಮ್ಮನ್ನ ರಕ್ಷಿಸಿಕೊಳ್ಳುವ ಅಭಿವ್ಯಕ್ತಿಗಳಾಗಿವೆ. ವಿವಿಧ ರೀತಿಯ ಭಾವನೆಗಳನ್ನ ವೀಕ್ಷಿಸಲು ನಿಮ್ಮ ಸಾಕು ನಾಯಿ ಅತ್ಯುತ್ತಮ ಉದಾಹರಣೆಯಾಗಿದೆ. ಸಂಜೆ ಹೊಲದಿಂದ ಹಿಂತಿರುಗಿದ ನಂತರ ಹಸು ತನ್ನ ಕರುವನ್ನ ನೆಕ್ಕುತ್ತದೆ. ಇದು ತನ್ನ ಮಗುವಿನ ಮೇಲಿನ ಪ್ರೀತಿಯನ್ನ ಬಿಂಬಿಸುತ್ತದೆ.